ನಮಸ್ಕಾರ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಎಲ್ಲರೂ 21 ದಿನಗಳ ಅಭ್ಯಾಸ ಎಂಬ ಮ್ಯಾಜಿಕ್ ಅನ್ನ ಯಾಕೆ ಮಾತನಾಡ್ತಾರೆ ಅಂತ? ಯಾಕೆ 20 ದಿನ ಅಲ್ಲ ಅಥವಾ 30 ದಿನ ಅಲ್ಲ? ಇವತ್ತು ನಾನು ನಿಮಗೆ ಈ ಸಂಖ್ಯೆ ಹಿಂದಿರುವ ನಿಜವಾದ ವಿಜ್ಞಾನವನ್ನ ಹೇಳ್ತೀನಿ. ಇದು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಅದರಲ್ಲಿ ನಂಬಿಕೆ ಇಡಿ. ಇದು ಕೇವಲ 21 ದಿನಗಳ ಅಭ್ಯಾಸ ಎನ್ನುವ ಸರಳ ಸಲಹೆಯಲ್ಲ. ನಾನಿವತ್ತು ನಿಮಗೆ ಈ ಅಭ್ಯಾಸವನ್ನು ರೂಪಿಸುವ ಬಗ್ಗೆ ಹೊಸ ದೃಷ್ಟಿಕೋನ ನೀಡ್ತೀನಿ. ಇದು ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಸಹಾಯ ಮಾಡಲಿದೆ. ನಿಜ ಹೇಳಬೇಕು ಅಂದರೆ 2 ವರ್ಷದ ಹಿಂದೆ ನಾನು ಈ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೆ. ನಾನು ಹೊಸ ಅಭ್ಯಾಸಗಳನ್ನು ಪ್ರಾರಂಭ ಮಾಡ್ತಿದ್ದೇನೋ ನಿಜ, ಆದರೆ ಕೆಲವು ದಿನಗಳ ನಂತರ ಮತ್ತೆ ಹಳೆ ಪರಿಸ್ಥಿತಿಗೆ ಬರ್ತಿದ್ದೆ. ನಾನು ಪ್ರಾಮಿಸ್ ಮಾಡ್ಕೋತಿದ್ದೆ ನನ್ನಲ್ಲೇ, ಅದೇನೆಂದರೆ ನಾನು ಹೊಸ ಅಭ್ಯಾಸಗಳನ್ನು ಕಲಿತೀನಿ ಅಂತ. ಆದರೆ ಅದನ್ನು ಪಾಲಿಸೋಕ್ಕಾಗ್ತಾ ಇರಲಿಲ್ಲ. ನಂತರ ನಾನು 21 ದಿನಗಳ ನಿಯಮದ ಬಗ್ಗೆ ನಿಜವಾದ ಶಕ್ತಿಯನ್ನು ಕಂಡುಕೊಂಡೆ. ಇದು ಕೇವಲ ಒಂದು ರ್ಯಾಂಡಮ್ ಸಂಖ್ಯೆ ಅಲ್ಲ, ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ತಂತ್ರ. 1950ರಲ್ಲಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಜ್ ಎಂಬ ಪ್ಲಾಸ್ಟಿಕ್ ಸರ್ಜನ್ ಒಂದು ಆಶ್ಚರ್ಯಕರ ವಿಚಾರವನ್ನು ಗಮನಿಸ್ತಾರೆ. ಅವರ ರೋಗಿಗಳಿಗೆ ಹೊಸ ಮುಖ ಅಥವಾ ಅಂಗಕ್ಕೆ ಹೊಂದಿಕೊಳ್ಳೋದಕ್ಕೆ ಸರಾಸರಿ 21 ದಿನಗಳು ಬೇಕಾಗ್ತಿತ್ತು. ಈ ಸಂಶೋಧನೆ ಹೊಸ ಅಧ್ಯಯನಗಳಿಗೆ ದಾರಿ ಮಾಡಿಕೊಡುತ್ತೆ. ಯೂನಿವರ್ಸಿಟಿ ಕಾಲೇಜ್ ಲಂಡನ್ ನಡೆಸಿದ ಅಧ್ಯಯನಗಳ ಪ್ರಕಾರ ಹೊಸ ಅಭ್ಯಾಸವನ್ನು ಸಂಪೂರ್ಣವಾಗಿ ರೂಢಿಸ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗ್ಬೋದು, ಆದರೆ ಮೊದಲು 21 ದಿನಗಳು ಅತ್ಯಂತ ಪ್ರಮುಖ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಮೆದುಳು ಹೊಸ ನ್ಯೂರಲ್ ಪಾತ್ವೇಗಳನ್ನು ನಿರ್ಮಿಸುತ್ತೆ, ಲಿಟ್ರಲಿ ಸಕ್ಸಸ್ಗಾಗಿ ತಯಾರು ಮಾಡುತ್ತೆ. ನೀವು ನಿಜವಾಗ್ಲೂ ಯಶಸ್ಸನ್ನು ಕಾಣಬೇಕು ಅಂದರೆ ಕೆಲವು ಟಿಪ್ಸ್ಗಳನ್ನು ಅನುಸರಿಸಬೇಕಾಗತ್ತೆ. ಮೊದಲಿಗೆ ಸಣ್ಣ ಗುರಿಗಳನ್ನು ಇಟ್ಕೋಬೇಕು. ನೀವು ಹೆಚ್ಚು ಓದೋದಕ್ಕೆ ಬಯಸ್ತೀರಾ ಅಂದರೆ ಒಮ್ಮೆಲೆ 2 ಗಂಟೆಗಳ ಓದಿನಿಂದ ಪ್ರಾರಂಭಿಸಬೇಡಿ. ಮೊದಲಿಗೆ 10ರಿಂದ 15 ನಿಮಿಷ ಓದಿ ಸಾಕು. ಹೀಗೆ ನೀವು ನಿತ್ಯ ಅಭ್ಯಾಸ ಮಾಡಿದರೆ ಸಣ್ಣ ಸಣ್ಣ ಗೆಲುವಿನಿಂದ ಈ ಅಭ್ಯಾಸವನ್ನು ಮುಂದುವರಿಸ್ಬೋದು. 2ನೇ ಟಿಪ್ಸ್ ಏನಂದರೆ, ನಾನು ಫಿಟ್ ಆಗಬೇಕು ಅಂತ ವಾಗ್ದಾನ ಮಾಡಿದೆ, ನಾನು 21 ದಿನಗಳಲ್ಲಿ 20 ನಿಮಿಷ ಓಡಬಲ್ಲೆ ಅಂತ ಒಂದು ಸ್ಪಷ್ಟ ಗುರಿ ಇಟ್ಕೊಳ್ಳಿ. ಇದರಿಂದ ನೀವು ಎಷ್ಟರ ಮಟ್ಟಿಗೆ ಅದರಲ್ಲಿ ಸಾಧನೆ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. 3ನೇ ಟಿಪ್, ಡಿಸ್ಟ್ರಾಕ್ಷನ್ಸ್ನಿಂದ ದೂರ ಇರಿ. ನಿಮ್ಮ ಹೊಸ ಅಭ್ಯಾಸಗಳನ್ನು ತೊಂದರೆ ಮಾಡಬಹುದಾದ ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಟಿವಿ ಮುಂತಾದವುಗಳಿಂದ ದೂರ ಇರಬೇಕು. 21 ದಿನ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಸಮಯ ಮತ್ತು ಮನಸ್ಸನ್ನು ಪ್ರಮುಖ ಗುರಿಯ ಕಡೆ ತೆಗೆದುಕೊಂಡು ಹೋಗಿ. 4ನೇ ಟಿಪ್, ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಕೃತಜ್ಞತಾ ಭಾವವನ್ನು ಅಭ್ಯಾಸ ಮಾಡಿ. ಹೊಸ ಗುರಿಗಳನ್ನು ತಲುಪೋದಕ್ಕೆ ಮನೆ, ಕುಟುಂಬಸ್ಥರು, ಸ್ನೇಹಿತರು, ನಿಮ್ಮ ಆರೋಗ್ಯ ಎಲ್ಲವೂ ಸಹಾಯ ಮಾಡುತ್ತವೆ. ಹೀಗಾಗಿ ಪ್ರತಿದಿನ ನೀವು ಈಗಾಗಲೇ ಹೊಂದಿರುವ ಒಳ್ಳೆಯ ವಿಷಯಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ಇದು ನಿಮ್ಮ ಮನಸ್ಸನ್ನು ಇನ್ನೂ ಶಕ್ತಿಯುತಗೊಳಿಸುತ್ತೆ. ನೀವು ಈ 21 ದಿನಗಳಲ್ಲಿ ಸಫಲರಾದರೆ ನಿಮ್ಮ ಮನೆ ಸದಸ್ಯರು, ಸ್ನೇಹಿತರು ನಿಮ್ಮನ್ನು ನೋಡಿ ಆಶ್ಚರ್ಯಪಡ್ತಾರೆ, ಸಂತೋಷಪಡ್ತಾರೆ. ನಿಮ್ಮ ಬದಲಾವಣೆಯಿಂದ ಇತರರಿಗೂ ಶಕ್ತಿಯುತ ಉತ್ಸಾಹ ನೀಡಬಹುದು. ನಿಮ್ಮ ಪರಿವರ್ತನೆಯು ಕೇವಲ ನಿಮ್ಮದೇ ಆಗಿರೋದಿಲ್ಲ, ಇದು ನಿಮ್ಮ ಜೀವನದ ಭಾಗವಾಗಿ ನಿಮ್ಮನ್ನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಬಹುದು. ನಿಮ್ಮ ಜೀವನದಲ್ಲಿ ಒಂದು ಗುರಿನ ಆಯ್ಕೆ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಆಗಿರ್ಬೋದು. ಈ 4 ಟಿಪ್ಸನ್ನು 21 ದಿನಗಳ ಕಾಲ ಪಾಲಿಸಿ. ಮಧ್ಯದಲ್ಲಿ ಕೈ ಬಿಡಬೇಡಿ. ನಿಮ್ಮ ಪ್ರಯತ್ನವನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ. ಹಾಗಾದರೆ 21 ದಿನಗಳ ಅಭ್ಯಾಸದ ಚಾಲೆಂಜನ್ನು ತೆಗೆದುಕೊಳ್ಳೋಕೆ ಸಿದ್ಧರಾಗಿದ್ದೀರಾ? ಅದನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ. ನಿಮ್ಮ ಅರ್ಥಪೂರ್ಣ ಜೀವನಕ್ಕಾಗಿ ಈ ಬೆಳವಣಿಗೆಯ ಹಾದಿಯಲ್ಲಿ ನಾವು ಜೊತೆಯಾಗಿದ್ದೇವೆ. ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್, ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್.